ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾವು 2017 ಓಲ್ಡ್ ಸ್ಟ್ರೀಮ್ ನೋಡೋಣ. ಸೊ ಅದರಲ್ಲಿ ನಮ್ಮ ಗ್ಯಾನ್ ಬೈ ಅವರು ಯಾವ ಥರ ಹೊಡಿತಿದ್ರು ಮತ್ತು ಯಾವ ಥರ ಓಡಿಸ್ಕೋತಿದ್ರು ಅಂತೇಳಿ ನೋಡೋಣ. ಮತ್ತು ಅವರು ಯಾವಾಗ ಓಡಿಸ್ಕೋತಿದ್ರಲ್ಲ, ಸೊ ಆ ಎನಿಮಿನ ID ಸರ್ಚ್ ಮಾಡಿ ಕೂಡ ನೋಡೋಣ ಪ್ರೆಸೆಂಟ್ ಟೈಮಲ್ಲಿ. ಸೊ ID ಏನಾದರೂ ಗ್ರೋಪ್ ಆಗಿದೆ ಅಥವಾ ಏನಾದ್ರು ಫ್ರೀ ಫೈರ್ನ ಕ್ವಿಟ್ ಮಾಡೋರು ಅಂತೇಳಿ ಎಲ್ಲ ನೋಡೋಣ. ಸೊ ಅವ್ರ ಹತ್ರ ಇವಾಗ ಏನಾದರೂ ಗೋಲ್ಡನ್ ಹಿಪ್ ಹಾಪ್ ಆ್ಯಂಡ್ ಸಕುರ ಆಯ್ತು ಅಂತೇಳಿ ನೋಡೋಣ. ಮತ್ತು ಅದರಲ್ಲಿ ನನಗೆ ಒಬ್ಬರು ID ಸಿಕ್ತು. ಸೊ ಅವ್ರ ಹತ್ರ ಇವಾಗ VBETS ಕೂಡ ಇದೆ ಆ್ಯಂಡ್ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ. ಸೊ ಆ ಯೂಟ್ಯೂಬರ್ ಯಾರು ಅಂತ ತಿಳ್ಕೊಬೇಕಾದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಮತ್ತು ಇವತ್ತಿನ ವಿಡಿಯೋನ ಸ್ಪೆಷಲ್ ನಮ್ಮ ಕರ್ನಾಟಕದವರಿಗೆ ಸ್ಪೆಷಲ್ ಯಾರಂದರೆ ದ ಡಿ. ಸೊ ಹಾಗಾಗಿ ದ ಡಿ ಅವರ 2017 ಗೇಮ್ ಪ್ಲೇ ಕೂಡ ನನಗೆ ಸಿಕ್ಕಿದೆ. ಆ್ಯಂಡ್ ಆ ಟೈಮಲ್ಲಿ ಒಂದೇ ಒಂದು ವಿಡಿಯೋ ಹಾಕಿ ಅವರ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದರು. ಸೊ ಆ ಟೈಮಲ್ಲಿ 50 ಸಬ್ಸ್ಕ್ರೈಬರ್ಸ್ ಕೂಡ ಇರಲಿಲ್ಲ. ಆ್ಯಂಡ್ ಇವಾಗಂತೂ ನೋಡ್ಬೋದು 2 ಲಕ್ಷಕ್ಕಿಂತ ಜಾಸ್ತಿನೇ ಆಗಿದ್ದಾರೆ. ಸೊ ಹಾಗಾಗಿ ಗೈಸ್ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಹಾಗೆ ಗೈಸ್ ಈ ವಿಡಿಯೋದಲ್ಲಿ ನಾನು ವೀಕ್ಲಿ ಮೆಂಬರ್ಶಿಪ್ ಗಿವ್ ಅವೇ ಕೂಡ ಇಡ್ತಿದ್ದೀನಿ. ಸೊ ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನೀವು ಜಸ್ಟ್ 3 ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಸೊ ಆ ಸ್ಟೆಪ್ಸು ಯಾವಪ್ಪ ಅಂದರೆ ನೀವು ಫಸ್ಟ್ ಆಫ್ ಆಲ್ ವಿಡಿಯೋನ ಲೈಕ್ ಮಾಡ್ಕೋಬೇಕು. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ತುಂಬಾ ಇಂಪಾರ್ಟೆಂಟು, ನಿಮ್ಮ ಗೇಮ್ ಐಡಿ ಇರುತ್ತಲ್ಲ, ಸೊ ಎಲ್ಲರೂ ನಿಮ್ಮ ಐಡಿನ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಮತ್ತು ಒಂದಲ್ಲ ಎರಡಲ್ಲ ತುಂಬ ಸತಿ ಸ್ಪ್ಯಾಮ್ ಮಾಡಿದ್ರು ಪರವಾಗಿಲ್ಲ, ಎಷ್ಟು ಸರ್ತಿ ಆಗುತ್ತೆ ಅಷ್ಟು ಸಲ ಸ್ಪ್ಯಾಮ್ ಮಾಡಿ ಕಮೆಂಟ್ ಹಾಕಿ. ಆ್ಯಂಡ್ ಥರ್ಡ್ ಲಾಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನೀವು ಎಲ್ಲರೂ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೋಬೇಕು. ಯಾಕಂದರೆ ಗಿವ್ ಅವೇ ಅನೌನ್ಸ್ಮೆಂಟ್ನ ನಾನು ಇನ್ಸ್ಟಾದಲ್ಲೇ ಹಾಕೋದು. ಸೊ ಇನ್ಸ್ಟಾಗ್ರಾಮ್ ಲಿಂಕು ಕಮೆಂಟ್ ಬಾಕ್ಸಲ್ಲಿ ಪಿನ್ ಆಗಿರುತ್ತೆ. ಸೊ ಎಲ್ಲರೂ ಬೇಗ ಹೋಗಿ ಫಾಲೋ ಮಾಡ್ಕೊಳ್ರಿ. ಆ್ಯಂಡ್ ಗೈಸ್ ಇವಾಗ ವಿತೌಟ್ ಆನ್ ಇಂಟ್ರೋ ಸೊ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಫಸ್ಟ್ ಕ್ಲಿಪ್ನ ನೋಡೋಣ. ಮತ್ತು ಇಲ್ಲಿ ನೋಡ್ತಿರ್ಬೋದು ನಮ್ಮ ಗ್ಯಾನ್ ಬೈ ಅವ್ರ ಟೀಮ್ ಮೇಲೆ ಎನಿಮಿ ಟೀಮ್ ಆಲ್ರೆಡಿ ಅಟ್ಯಾಕ್ ಮಾಡ್ತಿದೆ. ಆ್ಯಂಡ್ ಇಲ್ಲಿ ನಮ್ಮ ಗ್ಯಾನ್ ಬೈ ಅವ್ರು ಕಮ್ಮಿ ಇಲ್ಲ, ಸೊ ಅವ್ರು ಕೂಡ ಒಂದು ನಾಕ್ ತೊಗೊಂಡವ್ರೆ. ಮತ್ತು ಬ್ಯಾಕಪ್ಗೆ ಎನಿಮಿ ಟೀಮೇಟ್ಸ್ ಕೂಡ ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಬಂದುಬಿಡ್ತಾರೆ. ಅಲ್ಲಿ ನೋಡ್ಬೋದು ಎದುರುಗಡೆ ಒಬ್ಬ ಬರ್ತಾನೆ ಹೊಡ್ಕೊಂಡು ಹೊಡಿಬೇಕಂತೇಳಿ. ಆ್ಯಂಡ್ ರೈಟ್ ಕಡೆಯಿಂದ ಫೈರ್ ಕೊಡ್ತಾವ್ರೆ ಯಾರೊಬ್ರು. ಆ್ಯಂಡ್ ಇಲ್ಲಿ ಹೆಲ್ತ್ ಬೇರೆ ಫುಲ್ ಕಡಿಮೆ ಆಗಿಬಿಟ್ಟಿದೆ. ಸೊ ಹೊಡ್ಸ್ಕೊಂಡೇ ಬಿಟ್ಟು ಸೊ ನಮ್ಮ ಗ್ಯಾನ್ ಬೈ ಹೋಲ್ ಟೀಮ್ನ ವೈಪ್ ಔಟ್ ಮಾಡೋರೆ. ಸೊ ತುಂಬಾ ಪ್ರೋ ಪ್ಲೇಯರ್ ಅಂತ ಹೇಳ್ಬೋದು ಇವರೆಲ್ಲ. ಆ್ಯಂಡ್ ಇವಾಗ ಸರ್ಚ್ ಮಾಡಿ ನೋಡೋಣ. ಸೊ ಇವರು ಇನ್ನೂ ಕಂಟಿನ್ಯೂ ಆಗಿ ಫ್ರೀ ಫೈರ್ ಆಡ್ತಾವ್ರು ಅಥವಾ ಕ್ವಿಟ್ ಮಾಡೋರು ಅಂತೇಳಿ. ಆ ಟೈಮಲ್ಲಂತೂ ಹಿಪ್ ಪ್ಲೇಯರ್ನ 48 ಲೆವೆಲ್ ಇತ್ತು. ಸೊ ಇವಾಗ ಎಷ್ಟಾಗಿದೆ ನೋಡೋಣ. ಆ್ಯಂಡ್ ಇವಾಗ ಪ್ರೆಸೆಂಟ್ ಟೈಮಲ್ಲಂತೂ ನೋಡ್ಬೋದು 79 ಲೆವೆಲ್ ಆಗಿದೆ. ಆ್ಯಂಡ್ ಇವ್ರ ನೇಮ್ ಕೂಡ ಚೇಂಜ್ ಆಗಿದೆ, ಆದರ್ಶ್ ಅಂತೇಳಿ. ಸೊ ಇನ್ಸ್ಪೆಕ್ಟ್ ಮಾಡಿ ನೋಡೋಣ. ಸೊ ಗೈಸ್ ಇಲ್ಲಿ ನೋಡ್ಬೋದು ಇವ್ರ ಔಟ್ಫಿಟ್ ಕಡೆ ಬಂದರೆ ಈ ಗೋಲ್ಡನ್ ಹಿಪ್ ಹಾಪ್ ಮತ್ತು ಗೋಲ್ಡನ್ ಏಂಜಲಿಕ್ ಪ್ಯಾಂಟ್ ಹಾಕೊಂಡವ್ರೆ. ಆ್ಯಂಡ್ ಸ್ಯಾನಿಟಿ ಬಂಡಲ್ ಹೇರ್ ಸ್ಟೈಲ್ ಕೂಡ ಹಾಕೊಂಡವ್ರೆ. ಸೊ ಟೋಟಲಿ ಗೋಲ್ಡ್ ಥೀಮಲ್ಲಿ ಬಂಡಲ್ಸ್ನ ಕಾಂಬಿನೇಷನ್ ಮಾಡ್ಕೊಂಡು ಹಾಕೊಂಡವ್ರೆ, ಮಸ್ತಾಗಿದೆ. ಆ್ಯಂಡ್ ಇಲ್ಲಿ ಇವರು ಬುಯಾ ಪಾಸು ಮತ್ತು ಎಲರ್ಟ್ ಪಾಸ್ ಅಂತೂ ನೋಡ್ಬೋದು ಪ್ರತಿಯೊಂದು ತೆಗ್ದವ್ರೆ. ಸೊ ಐಡಿಲಂತೂ ಟಾಪ್ ಅಪ್ ಯಾವುದೇ ಕಾರಣಕ್ಕೂ ಕಮ್ಮಿ ಇಲ್ಲ. ಸೊ ಪ್ರತಿಯೊಂದು ಬೈ ಮಾಡಿ ಐಡಿ ಅಂತೂ ತುಂಬಾನೇ ಎಕ್ಸ್ಪೆನ್ಸಿವ್ ಮಾಡಿ ಇಟ್ಟವ್ರೆ. ಆ್ಯಂಡ್ ಇದರ ಜೊತೆ ಇವ್ರ ಹತ್ರ ಇನ್ನೂ ಸಾಕಷ್ಟು ರೇರ್ ಕಲೆಕ್ಷನ್ ಅಂತೂ ಇದ್ದೇ ಇರುತ್ತೆ. ಸೊ ಇಲ್ಲಿ ಯಾವುದೇ ಥರ ಶೋ ಆಗ್ತಿಲ್ಲ. ಮತ್ತೆ ಇವರ ವೆಪನ್ ಕಲೆಕ್ಷನ್ ಕಡೆ ಇಷ್ಟು ಹೋಗಿ ಬರೋಣ. ಸೊ ಇವರ ವೆಪನ್ ಕಲೆಕ್ಷನ್ ಅಲ್ಲಂತೂ ಬಂದ್ರೆ ನೋಡ್ಬೋದು ಎಲ್ಲ ಮ್ಯಾಕ್ಸ್ ಆಗಿರೋ ಇವಾಗ ಅನ್ಸಿದಾವೆ. ಮತ್ತೆ ಇಲ್ಲಿ UMP ಬೇರೆ ನೋಡ್ಬೋದು ಟಾಪ್ ಸ್ಕಿನ್ ಇದು ಇನ್ಕ್ಯುಬೇಟರ್ದು. ಆ್ಯಂಡ್ ಈಗ ಪ್ರೆಸೆಂಟ್ ಅಲ್ಲಿ ಬೇರೆ ನಡೀತೈತೆ. ಸೊ ಎಲ್ಲರೂ ತೆಗ್ದಿದ್ದೀರಾ ಇಲ್ಲ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಎಷ್ಟು ಡೈಮಂಡಲ್ಲಿ ಸಿಕ್ತು, ಕೆಲವೊಬ್ಬರಿಗಂತೂ ತುಂಬಾನೇ ಕಮ್ಮಿ ಡೈಮಂಡಲ್ಲಿ ಸಿಗ್ತಿರ್ತೀವಿ. ಸೊ ಗೈಸ್ ಇವ್ರೇನಾದ್ರು ಐಡಿನ ಸೇಲ್ ಮಾಡಿಬಿಟ್ರೆ ಪಕ್ಕವ್ರಿಗೆ 1 ಲಕ್ಷನೇ ಬಂದ್ಬಿಡುತ್ತೆ. ಯಾಕಂದರೆ ಅಷ್ಟು ದುಬಾರಿಯಾಗಿ ಖರ್ಚು ಮಾಡಿದ್ದಾರೆ ಇವರೆಲ್ಲ. ಸೊ ಇವ್ರ ಐಡಿ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ. ಆ್ಯಂಡ್ ಇವ್ರ ಟೀಮೇಟ್ಸ್ ID ಕೂಡ ನೋಡ್ಕೊಂಬರೋಣ. ಇವ್ರ ಫ್ರೆಂಡ್ ನೇಮ್ ಬಂದ್ಬಿಟ್ಟು ಸನು ಅಂತೇಳಿ ಬಂದೈತೆ. ಇವ್ರದ್ದು ಕೂಡ 48 ಲೆವೆಲ್ ಇತ್ತು ಮುಂಚೆ. ಆ್ಯಂಡ್ ಇವಾಗ ನೋಡೋಣ ಪ್ರೆಸೆಂಟ್ ಟೈಮಲ್ಲಿ ಎಷ್ಟಾಗಿದೆ ಅಂತೇಳಿ. ಗೈಸ್ ಇಲ್ಲಿ ನೋಡ್ಬೋದು ಇವಾಗಂತೂ 90 ಲೆವೆಲ್ ಆಗ್ಬಿಟ್ಟೈತಪ್ಪ. ಆ್ಯಂಡ್ ನೇಮ್ ಕೂಡ ನೋಡ್ಬೋದು ಸಂಜು ಅಂತೇಳಿ ಐತೆ. ಆ್ಯಂಡ್ ಬಾಸ್ ಗಿಲ್ಡಲ್ಲಿ ಅವರೇ. ಸೊ ಇನ್ಸ್ಪೆಕ್ಟ್ ಮಾಡಿ ನೋಡೋಣ. ಸೊ ಇವ್ರ ಔಟ್ಫಿಟ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು ಸ್ಟೋರ್ ಬಟ್ಟೆ ಹಾಕೊಂಡವ್ರೆ. ಯಾಕಂತೇಳಿ ಗೊತ್ತಿಲ್ಲ, ಯಾವುದೇ ರೇರ್ ಆಗಿರೋ ಬಟ್ಟೆ ಹಾಕೊಂಡೇ ಇಲ್ಲ. ಆ್ಯಂಡ್ ಇವ್ರ ಪ್ರೊಫೈಲ್ ಕಡೆ ಅಂತೂ ಬಂದರೆ ಇಲ್ಲಿ ನೋಡ್ಬೋದು ಲೈಕ್ಸ್ ಅಂತೂ ನೋಡ್ಬೋದು 1,11,000 ಲೈಕ್ಸ್ ಆಗಿದಪ್ಪ. ಮತ್ತೆ ನಾನು ಕೂಡ 2017 ಆಡ್ತಿರೋದು. ನಂದು ಇವಾಗ ಪ್ರೆಸೆಂಟಲ್ಲಿ 20ಗೆ ಮಾತ್ರನೇ ಇರೋದು ಲೈಕ್ಸು. ಆ್ಯಂಡ್ ನಿಮ್ಮ ಐಡಿಲೆಲ್ಲ ಎಷ್ಟೆಷ್ಟಾಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಸೊ ಇಷ್ಟೊಂದು ಲೈಕ್ಸು ಒಂದು ಐಡಿಲಿದೆ ಅಂದರೆ ಸೊ ಒಂಥರ ಸೆಲೆಬ್ರಿಟಿ ಐಡಿನೇ ಅನ್ಬೋದು. ಮತ್ತು ಇವರ ಬ್ಯಾಡ್ಜಸ್ ಕಡೆ ನೋಡಿದ್ರೆ ಬುಯಾ ಪಾಸು ಮತ್ತು ಎಲರ್ಟ್ ಪಾಸು ಕೆಲವೊಂದಿಷ್ಟು ಬೈ ಮಾಡಿದ್ರು, ಕೆಲವೊಂದಿಷ್ಟು ಬೈ ಮಾಡಿಲ್ಲ. ಆ್ಯಂಡ್ ಇವರ ವಾಲ್ಟ್ ಕಲೆಕ್ಷನ್ ಕೂಡ ನೋಡ್ಕೊಂಬರೋಣ. ಗೈಸ್ ಇಲ್ಲಿ ನೋಡ್ಬೋದು ಇವೋ ಮ್ಯಾಕ್ಸ್ MP40 ಕೂಡ ಇಟ್ಟವ್ರೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಸಾರಿ MP40 ಎಲ್ಲ ಶಾರ್ಟ್ ಗನ್ ಅದು. ಮತ್ತು ಅದ್ರ ಜೊತೆಲಿ ಎಮರ್ಟ್ಸ್ ಕೂಡ ನೋಡ್ಬೋದು, ತುಂಬಾ ರೇರ್ ಆಗಿರೋ ಎಮರ್ಟ್ಸು. ಆ್ಯಂಡ್ ಗೈಸ್ ಇಲ್ಲಿ ಮೇನ್ ಇರೋದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಅಲ್ಲಿ M4A1. ಸೊ ಗರೆನದವರು ಫಸ್ಟ್ ಟೈಮ್ ಒಂದು ವಿತೌಟ್ ಡೈಮಂಡ್ ಗನ್ ಸ್ಕಿನ್ ಬಿಟ್ಟಿರ್ತಾರೆ. ಈ M4A1 ಗನ್ ಸ್ಕಿನ್ ತೆಗಿಬೇಕಂದ್ರೆ ತುಂಬಾ ಕಷ್ಟ ಆಯಿತು. ಯಾಕಂದರೆ ಗರೆನದವರು 2018 ಒಂದು ಸ್ಪೆಷಲ್ ಮೋಡ್ ತಂದಿದ್ರು. ಅದೇನಪ್ಪ ಅಂದರೆ ಶೋಡೌನ್ ಅಂತೇಳಿ. ಸೊ ಅದರಲ್ಲಿ ನೀವು 225 ಪಾಯಿಂಟ್ಸ್ನ ಕಲೆಕ್ಟ್ ಮಾಡಿಬಿಟ್ಟು ಒಂದು ಗನ್ ಸ್ಕಿನ್ನ ಬೈ ಮಾಡ್ಬೋದಾಗಿತ್ತು. ಆ್ಯಂಡ್ ಈ ಒಂದು ಮೋಡ್ ಆಡಬೇಕಂದ್ರೆ ತುಂಬಾ ಲಿಮಿಟೆಡ್ ಆಗಿತ್ತು. ಯಾಕಂದರೆ
ನೈಟ್ 8ರಿಂದ 10 ಗಂಟೆವರೆಗೂ ಅಷ್ಟೇ ಓಪನ್ ಆಗಿರೋದು. ಸೊ ಪರ್ ವಿನ್ಗೆ ನಿಮಗೆ 35 ಟೋಕನ್ಸ್ ಕೊಡೋರು. ಮತ್ತೆ ಇದು ಸ್ಪೆಷಲ್ ಏನಪ್ಪ ಅಂದರೆ ನಿಮಗೆ ಇದು ಬರೀ ಸೋಲೋ ಮೋಡ್ ಅಷ್ಟೇ ಇರೋದು, ಯಾವುದೇ ಥರ ಡಿಯೋ ಆಗಲಿ ಸ್ಕ್ವಾಡ್ ಆಗಲಿ ಆಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ತುಂಬಾ ರೇರ್ ಆಗಿ ಉಳ್ಕೊಂಡ್ಬಿಡುತ್ತೆ ಇದು M41 ಸ್ಕಿನ್ನು. ಸೊ ಗೈಸ್ ಇವ್ರ ಐಡಿಲಂತೂ ತುಂಬಾ ರೇರ್ ಕಲೆಕ್ಷನ್ ಇದೆ. ಮತ್ತೆ ನನಗೆ ಇವ್ರ ಐಡಿಲಿ ಸ್ಪೆಷಲ್ ಅನ್ಸಿದ್ದೇನಪ್ಪ ಅಂದರೆ ಲೈಕ್ಸು ನೋಡ್ಬೋದು 1 ಲಕ್ಷ ಮೇಲೇನೆ ಐತಪ್ಪ ಲೈಕ್ಸು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಗೈಸ್ ಇವ್ರ ಐಡಿ ಅಂತೂ ತುಂಬಾ ಸಖತ್ತಾಗಿದೆ ಅಂತ ಹೇಳ್ತಾ ನಾವು ನೆಕ್ಸ್ಟ್ ಐಡಿ ಕೊಡೋಣ. ನೆಕ್ಸ್ಟ್ ಐಡಿ ಅಂದರೆ ಏನು, ಇವ್ರ ಗಿಲ್ಡ್ ಲೀಡರ್ ಕಡೆ ನೋಡ್ಕೊಂಬರೋಣ. ಯಾಕಪ್ಪ ಅಂದರೆ ಅವ್ರ ಹತ್ರ ತುಂಬಾ ಎಕ್ಸ್ಪೆನ್ಸಿವ್ ಆ್ಯಂಡ್ ರೇರ್ ಕಲೆಕ್ಷನ್ ಬೇರೆ ಇದೆ. ಸೊ ಅವ್ರ ಐಡಿಲಿ ಅಷ್ಟೊಂದು ಬಟ್ಟೆ ಕಲೆಕ್ಷನ್ ಇರಲಿಲ್ಲ, ಬಟ್ ಆ ಪ್ಲೇಯರ್ನ ಗಿಲ್ಡ್ ಲೀಡರ್ನ ನೋಡಿ ಎಷ್ಟೊಂದು ಸೈಕ್ ಆಗಿರೋ ಬಂಡಲ್ ಹಾಕೊಂಡವ್ರೆ ಅಂತೇಳಿ. ಹಿಪ್ ಹಾಪ್ ಕ್ಯಾಪು, ಆರ್ಟಿಕ್ ಬ್ಲೂ ಮಾಸ್ಕು ಮತ್ತು ರೆಡ್ ಬನ್ನಿ ಮೊನ್ನೆ ಇವೆಂಟಲ್ಲಿ ಬಿಟ್ಟಿರೋದು ತೆಗೆದವ್ರೆ. ಆ್ಯಂಡ್ ಇವ್ರ ಪ್ರೊಫೈಲ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು ಲೆವೆಲ್ 69 ಆ್ಯಂಡ್ ಲೈಕ್ಸ್ 15K ಪ್ಲಸ್ ಆಗಿದೆ. ಆ್ಯಂಡ್ ಇವ್ರ ವೆಪನ್ ಕಲೆಕ್ಷನಲ್ಲಂತೂ ನೋಡ್ಬೋದು AK, ಸ್ಕಾರು, MP40 ಮತ್ತು M10 ಎಲ್ಲ ಮ್ಯಾಕ್ಸ್ ಮಾಡ್ಕೊಂಡಿಟ್ಟು ವೆಪನ್ ಕಲೆಕ್ಷನಲ್ಲಂತೂ ತುಂಬಾ ಖರ್ಚು ಮಾಡಿದ್ದಾರೆ. ಆ್ಯಂಡ್ ಇವರ ಬ್ಯಾಡ್ಜಸ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು ಕೆಲವೊಂದಿಷ್ಟು ತೊಗೊಂಡಿದ್ರು, ಕೆಲವೊಂದಿಷ್ಟು ತೊಗೊಂಡಿದ್ದಿಲ್ಲ. ಸೊ ಬುಯಾ ಪಾಸ್ ಅಂತೂ ಆಲ್ಮೋಸ್ಟ್ ತೊಗೊಂಡೇ ಇಲ್ಲ ಇವರು, ಯಾಕಂದರೆ ಪ್ರತಿಯೊಂದು ಬುಯಾ ಪಾಸ್ ಬಂಡಲ್ಸು ನೋಡೋಕ್ಕೆ ಡಿಸೈನ್ಸ್ ಚೆನ್ನಾಗೇ ಇಲ್ಲ. ಸೊ ಹಂಗಾಗಿ ಯಾರು ಕೂಡ ತಗೊಳ್ತಿಲ್ಲ. ಮತ್ತು ಇವರಿಬ್ಬರ ಐಡಿ ಯಾವ ಥರ ಇತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾವಿವಾಗ ನೆಕ್ಸ್ಟ್ ಐಡಿಗಳು ಹೋಗೋಣ. ಗೈಸ್ ಇವಾಗ ಮಳೆಗಾಲ ಮುಗಿದು ಚಳಿಗಾಲ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಇಲ್ಲಿ ನಮ್ಮ ಗ್ಯಾನ್ ಬೇ ಅವ್ರಿಗೆ ಏನೋ ಚಳಿ ಬಿಡ್ತಿದ್ದೇನಪ್ಪ ಅಂತೇಳಿ ಕಾರನ್ನೇ ಬ್ಲಾಸ್ಟ್ ಮಾಡಿದ್ರ ಮೇಲೆ ನಿಂತ್ಕೊಂಡ್ಬಿಡ್ತಾರೆ. ಸೊ ಅಷ್ಟೊಂದು ಚಳಿಗೆ ಇಲ್ಲಿ ನಮ್ಮ ಗ್ಯಾನ್ ಬೇ ಅವರು ಸುಟ್ಟೋಗ್ಬಿಡ್ತಾರೆ. ಬಟ್ ಐ ಡೋಂಟ್ ನೋ ವೈ ಇಟ್ ಟುಕ್ ಸೂಸೈಡ್ ಸ್ಟೆಪ್. ಎನಿವೇ ನಮಗೆ ಇವರು ಫ್ರೆಂಡ್ ಐಡಿ ಅಂತೂ ಸಿಕ್ಬಿಡ್ತು. ಇಲ್ಲಿ ನೋಡ್ಬೋದು ಬಾಸ್ ನಂಬರ್ 1 ಅಂತ ಹೇಳಿದ್ದೆ. ಮತ್ತು ಇವ್ರ ಗಿಲ್ಡ್ ಬೇರೆ ನೋಡ್ಬೋದು ಅಸೇಸಿ ಅನ್ಸು. ಸೊ ತುಂಬಾ ಫೇಮಸ್ ಗಿಲ್ಡು, ಒಬ್ಬ ಯೂಟ್ಯೂಬರ್ ಗಿಲ್ಡ್ ಇದು. ಸೊ ಇವಾಗ ಪ್ರೆಸೆಂಟ್ ಟೈಮಲ್ಲಿ ಸರ್ಚ್ ಮಾಡಿ ನೋಡೋಣ ಇವ್ರ ಐಡಿಲಿ ಏನೇನು ಚೇಂಜಸ್ ಆಗಿದೆ ಅಂತೇಳಿ. ಗೈಸ್ ಇಲ್ಲಿ ನೋಡ್ಬೋದು ನಂಬರ್ 1. ಸೊ ಬಾಸ್ ಒಂದು ತೆಗೆದು ನಂಬರ್ 1 ಹಂಗೆ ಇಟ್ಕೊಂಡವ್ರೆ. ಸೊ ಫಸ್ಟ್ ಇವ್ರ ಔಟ್ಫಿಟ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಹಿಪ್ ಹಾಪ್ ಕ್ಯಾಪು, ಅದು ಹಿಪ್ ಹಾಪ್ದಲ್ಲ, ಅದು ಗೋಲ್ಡನ್ ಹಿಪ್ ಹಾಪ್ ಬಂಡಲ್ದ ಐತೆ ಕ್ಯಾಪು, ನಾರ್ಮಲ್ ಹಿಪ್ ಹಾಪ್ ಅಲ್ಲ. ಏಷಿಯನ್ ಸ್ಕಾರ್ಪ್ ಕೂಡ ಐತೆ. ಆ್ಯಂಡ್ ಇಲ್ಲಿ ಬ್ಯಾಡ್ಜಸ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು ಎಲೈಟ್ ಪಾಸಲ್ಲಿ ಒಂದಿಷ್ಟು ತೊಗೊಳ್ತಿದ್ರು, ಬಟ್ ಬುಯಾ ಪಾಸ್ ಅಂತೂ ಒಂದು ತೊಗೊಂಡಿಲ್ಲ. ಆ್ಯಂಡ್ ಹಾಗೆ ಗೈಸ್ ನಾನು ವಿಡಿಯೋ ಇಂಟ್ರೋದಲ್ಲಿ ಹೇಳಿದ್ದು ಒಬ್ರು ವಿ ಬ್ಯಾಡ್ಸ್ ಯೂಟ್ಯೂಬರ್ ಕೂಡ ಇದ್ದಾರೆ ಅಂತೇಳಿ. ಸೊ ಅವ್ರು ಬೇರೆ ಯಾರು ಇಲ್ಲ, ಕೆಟಿ ಕಿಂಗ್ಡಮ್ ಅಂತ ಹೇಳಿ. ಆ್ಯಂಡ್ ಅವರು ಕೂಡ ನಮ್ಮ ಕರ್ನಾಟಕದವರೇ. ಸೊ ಅವರು ಒಂದು ಸ್ಟ್ರೀಮಲ್ಲಿ ಹೇಳಿದ್ರು. ಮತ್ತು ಇವ್ರ ಐಡಿಯಲ್ಲಿ ಬಂದರೆ ಸ್ಪೆಷಲ್ ಇಲ್ಲಿ ನೋಡ್ಬೋದು ವಿ ಬ್ಯಾಡ್ಸ್ ಇದೆ. ಮತ್ತು ಇವರ ಬ್ಯಾಟ್ಸಸ್ ಕಡೆ ಬಂದರೆ ಇಲ್ಲಿ ಕೂಡ ನೋಡ್ಬೋದು ಗೋಲ್ಡನ್ ಈ ಪ್ರತಿಯೊಂದು ಬುಯಾ ಪಾಸು, ಎಲೈಟ್ ಪಾಸು ಎಲ್ಲ ಬೈ ಮಾಡಿಟ್ಟವ್ರೆ. ಆ್ಯಂಡ್ ಇವರ ವ್ಯಾಲ್ಟಲ್ಲಿ ಏನೂ ಇಟ್ಟೇ ಇಲ್ಲ, ಎಕ್ವಿಪ್ ಮಾಡೇ ಇಲ್ಲ. ಮತ್ತು ಇವರು ವೆಪನ್ ಕಲೆಕ್ಷನ್ ಹತ್ರ ಬಂದರೆ ಇಲ್ಲಿ ನೋಡ್ಬೋದು ಎಲ್ಲ ಟಾಪಲ್ಲಿರೋ ಗನ್ ಸ್ಕಿನ್ನೇ ಇರುತ್ತೆ, ಯಾಕಂದರೆ ವಿ ಬ್ಯಾಡ್ಸು ಇದೆಲ್ಲ. ಸೊ ಎಲ್ಲ ಫ್ರೀಯಾಗಿ ಸಿಕ್ಬಿಡುತ್ತೆ ಇವ್ರಿಗೆ. ಸೊ ನಾರ್ಮಲ್ ಪ್ಲೇಯರ್ನ ಕಂಪೇರ್ ಮಾಡಿದ್ರೆ ಇವ್ರಿಗೆ ಅಷ್ಟೊಂದು ಹೊಗಳೋದು ಬೇಕಾಗಿಲ್ಲ, ಯಾಕಂದರೆ ಪಾಪ ಅವರೆಲ್ಲ ದುಡ್ಡು ಹಾಕಿ ತೆಗೆದಿರ್ತಾರೆ, ಇವ್ರಿಗಂತೂ ಫ್ರೀಯಾಗಿ ಸಿಕ್ಕಿರುತ್ತೆ. ಸೊ ಗೈಸ್ ಇವ್ರ ಐಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾವು ನೆಕ್ಸ್ಟ್ ಐಡಿ ಕಡೆ ಹೋಗೋಣ. ಇಲ್ಲಿ ನಮ್ಮ ಗ್ಯಾನ್ ವೇ ಫ್ರೆಂಡ್ ಅವರು ಕಾರಲ್ಲೇ ಕುಂತ್ಕೊಂಡು GTA Vice City ಆಡ್ತಿರ್ತಾರೆ, ಎಲ್ರಿಗೂ ಗೊತ್ಕೊಂಡು. ಸೊ ಇವ್ರ ಐಡಿ ಸರ್ಚ್ ಮಾಡಿ ನೋಡೋಣ ಇವಾಗ ಪ್ರೆಸೆಂಟಲ್ಲಿ ಹೆಂಗೆ ಇದೆ ಇವ್ರ ಐಡಿ ಅಂತೇಳಿ. ಸೊ ನೋಡೋಣ ಇಲ್ಲಿ ನೋಡ್ಬೋದು ಇನ್ನೂ ಕೂಡ ಇವ್ರ ನೇಮ್ ಸಿಸಿರ್ ಗೇಮಿಂಗ್ ಅಂತೇಳಿ ಐತೆ. ಸೊ ಐಡಿ ಓನರ್ ಒಬ್ಬರೇ ಇರೋದು 2017ಇಂದ. ಆ್ಯಂಡ್ ಇವ್ರ ಔಟ್ಫಿಟ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು B2K ಕ್ಯಾಪ್ ಆ್ಯಂಡ್ ರೈಸ್ಟರ್ ಫೇಮಸ್ ಮಾಡಿರೋಂಥ ಒಂದು ಶರ್ಟ್ ಇದು. ಯಾರ್ಯಾರು ಓಲ್ಡ್ ರೈಸ್ಟರ್ ಗೇಮ್ ಪ್ಲೇ ನೋಡಿದಿರೋ ಅವ್ರಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಆ್ಯಂಡ್ ಈ ಪ್ಲೇಯರ್ KD ಅಂತೂ ನೋಡ್ಬೋದು 6.87 ತುಂಬಾ ಸಖತ್ತಾಗಿದೆ. ಆ್ಯಂಡ್ ಇವರ ಬ್ಯಾಡ್ಜಸ್ ಅಂತೂ ಅಷ್ಟೊಂದು ತೊಗೊಂಡಿಲ್ಲ. ಸೊ ಜಾಸ್ತಿ ಟಾಪ್ ಅಪ್ ಅಂತೂ ಮಾಡೋಕ್ಕೆ ಹೋಗ್ತಿಲ್ಲ ಇವರು. ಮತ್ತು ಇವರ ಲೆವೆಲ್ ಬಂದುಬಿಟ್ಟು 84 ಲೆವೆಲು. ಆ್ಯಂಡ್ ಲೈಕ್ಸ್ ಅಂತೂ 78K ಆಗೈತೆ. ಸೊ ಆಲ್ಮೋಸ್ಟ್ 1Lಗೆ ರೀಚ್ ಆಗ್ತಾರೆ. ಸೊ ಇವ್ರ ಐಡಿಲಿ ಇನ್ನೂ ಕೂಡ ತುಂಬಾ ಓಲ್ಡ್ ಕಲೆಕ್ಷನ್, ರೇರ್ ಕಲೆಕ್ಷನ್ ಇದ್ದೇ ಇರುತ್ತೆ, ಯಾಕಂದರೆ ತುಂಬಾ ಹಳೆ ಪ್ಲೇಯರ್ ಇವರು. ಸೊ ಇವ್ರ ಐಡಿ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ. ಸೊ ಗೈಸ್ ನಾವು ನೆಕ್ಸ್ಟ್ ಐಡಿ ಹೋಗೋಣ. ಮತ್ತು ಇಲ್ಲಿ ಈ ಪ್ಲೇಯರೇ ಇನ್ನೊಂದು ಸ್ಕ್ವಾಡ್ ಜೊತೆ ಫೈಟ್ ತೊಗೊಳ್ತಿರ್ತಾರೆ. ಅಲ್ಲಿ ನೋಡ್ಬೋದು ಗಿಡದ ಹತ್ರ ಒಬ್ಬ ಯಾರೋ ಎನಿಮಿ ಬಚ್ಚಿಟ್ಕೊಂಡವನೆ. ಬಟ್ ಅನ್ಫಾರ್ಚುನೇಟ್ಲಿ ಲೆಫ್ಟ್ ಕಡೆಯಿಂದ ಇವರಿಗೆ ಯಾರೋ ಫೈರ್ ಮಾಡಿಬಿಟ್ಟು ನಾಕ್ ಮಾಡಿಬಿಡ್ತಾರೆ. ನಾಕ್ ಅಲ್ಲ, ಡೈರೆಕ್ಟ್ ಕಿಲ್ ಆಗಿಬಿಡುತ್ತೆ. ಸೊ ಇಲ್ಲಿ ಟೋಟಲಿ 4 ಜನರದ ಐಡಿ ಸಿಕ್ಬಿಡುತ್ತೆ ನಮಗೆ. ಸೊ 1 by 1 ಎಲ್ಲರೂ ಐಡಿ ಸರ್ಚ್ ಮಾಡಿ ನೋಡೋಣ. ಸೊ ಫಸ್ಟ್ ಪ್ಲೇಯರ್ ಬಂದುಬಿಟ್ಟು IM7 ಅಂತೇಳಿ. ಸೊ ಅವ್ರದ್ದು ಅವಾಗಲೇ 52 ಲೆವೆಲ್ ಇತ್ತು, ತುಂಬಾ ಜಾಸ್ತಿ. ಸೊ ಇವಾಗ ಎಷ್ಟಾಗಿದೆ ಅಂತೇಳಿ ನೋಡಿ. ಆ್ಯಂಡ್ ಇವಾಗ ಇವ್ರ ನೇಮ್ ಕೂಡ ನೋಡ್ಬೋದು ಚೇಂಜ್ ಆಗಿಬಿಟ್ಟಿದೆ 7 ಅಂತೇಳಿ. ಆ್ಯಂಡ್ ಇವರ ಲೆವೆಲು ಎಕ್ಸ್ಪೆಕ್ಟೇಷನ್ ಇಟ್ಟಷ್ಟು ಹೆಚ್ಚಿಗೇನಿಲ್ಲ, ಸ್ವಲ್ಪ ಕಡಿಮೆನೇ ಇದೆ 70 ಲೆವೆಲು. ಮೇ ಬಿ ಇವರು ಫ್ರೀ ಫೈರ್ ಆಡೋದು ತುಂಬಾ ಕಡಿಮೆ ಮಾಡೋರು ಅನ್ಕೋತೀನಿ. ಮತ್ತು ಇವ್ರ ಔಟ್ಫಿಟ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು B2K ಕ್ಯಾಪು ಆ್ಯಂಡ್ ಸ್ಕಾರ್ಫ್ ಹೆಸರು ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಇಲ್ಲಿ ಸೀಸನ್ 1 ಗೋಲ್ಡ್ ಟಿ ಶರ್ಟ್ ಇದು. ಸೊ ತುಂಬಾ ರೇರ್ ಇದು ಕೂಡ. ಮತ್ತು ಇವರು ವರ್ಲ್ಡ್ ಕಲೆಕ್ಷನಲ್ಲಂತೂ ನೋಡ್ಬೋದು ಎಷ್ಟು ಹಳೆ ಬಂಡಲ್ಸ್ ಇದಾವೆ ಅಂತೇಳಿ. ಸೊ ಅದಕ್ಕಿಂತ ಮುಂಚೆ ನಾವು ಫಸ್ಟ್ ಬ್ಯಾಡ್ಜಸ್ ಕಡೆ ನೋಡ್ಕೊಂಬರೋಣ. ಇಲ್ಲಿ ನೋಡ್ಬೋದು ಬುಯಾ ಪಾಸ್ ಒಂದೇ ಒಂದು ತೊಗೊಂಡವ್ರೆ. ಮತ್ತು ಎಲೈಟ್ ಪಾಸಲ್ಲಿ ಮುಂಚೆ ಹಳೆದೆಲ್ಲ ತೊಗೊಂಡಿದ್ರು, ಆಮೇಲೆ ಒಂದಿಷ್ಟು ಬಿಟ್ಟವ್ರೆ. ಆ್ಯಂಡ್ ಇವ್ರ ಕಲೆಕ್ಷನಲ್ಲಂತೂ ನೋಡ್ಬೋದು ಎಷ್ಟೊಂದು ರೇರ್ ಕಲೆಕ್ಷನ್ ಇದೆ ಅಂತೇಳಿ. M41 ಬಂದುಬಿಟ್ಟು ತುಂಬಾ ರೇರು. ಮತ್ತು ಇಲ್ಲಿ ಎಮರ್ಸ್ ಅಂತ ಇಲ್ಲಿ ನೋಡ್ಬೋದು, ಇವು ಕೂಡ ತುಂಬಾ ರೇರು. ಸೊ ಮುಂಚೆ ಎಲ್ಲ
ಎಮೌಂಟ್ ಹೆಡ್ ಶಾಟ್ ಎಲ್ಲ ಹೊಡೆಯೋ ಟೈಮಿಗಂತೂ ಹೆವಿ ಯೂಸ್ ಆಗೋದಪ್ಪ ಇವು. ಸೊ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಎಮೌಂಟ್ ಹೆಡ್ ಶಾಟ್ ಹೊಡೆಯೋದು ಒಂದು ಟ್ರೆಂಡ್ ಇತ್ತು ಅಂತೇಳಿ. ಬಟ್ ಇವಾಗ ಕರೆನದವರು ಆ ಗ್ಲಿಚ್ನ ತೆಗೆದಾಕವ್ರೆ. ಮತ್ತೆ ಇವ್ರ ಹತ್ರ ಬಂಡಲ್ಸ್ ಅಂತೂ ನೋಡ್ಬೋದು, ಪ್ಯಾಂಥರ್ ಎಲರ್ಟ್ ಪಾಸು ಮತ್ತೆ ಸೀಸನ್ 4 ಪೈರೇಟ್ ಗೋಲ್ಡನ್ ಪೈರೇಟ್ ಐತೆ. ಸೊ ರಿಟರ್ನ್ ಬಂದ್ಮೇಲೆ ಇವರಿಗೆ ರಿವಾರ್ಡ್ ಆಗಿ ಕೊಟ್ಟಿರೋದು. ಮತ್ತೆ ಸೀಸನ್ 5 ಸೂಪರ್ ಮ್ಯಾರೋ ಎಲರ್ಟ್ ಪಾಸ್ ಬೇರೆ ಐತಿ ಇವ್ರ ಹತ್ರ. ಅಂಡ್ ಇವ್ರ ಐಡಿ ಅಂತೂ ತುಂಬಾನೇ ಓಜಿ ಐಡಿ, ಯಾಕಂದ್ರೆ ಓಲ್ಡ್ ಗ್ಯಾಂಗ್ಸ್ಟರ್ ತರನೇ ಇದೆ. ಸೊ ಗೈಸ್ ಇವಾಗ ನಾವು ಇವ್ರ ಟೀಮೇಟ್ ಐಡಿ ಕಡೆ ಹೋಗೋಣ. ಗೈಸ್ ಇವ್ರ ನೇಮ್ ಬಂದ್ಬಿಟ್ಟು ಟೋ9 ಅಂತೇಳಿ. ಮತ್ತೆ ಇವ್ರ ಹತ್ರ ನೋಡ್ಬೋದು ಸೀಸನ್ 2 ಹೀರೋಯಿಕ್ ನ ಅವತಾರ್ ಬ್ಯಾನರ್ ಕೂಡ ಐತೆ. ಸೊ ಇವಾಗ ನೋಡೋಣ ಇವ್ರ ಐಡಿ ಎಷ್ಟು ಗ್ರೋ ಆಗಿದೆ ಅಂತೇಳಿ. ಬಟ್ ಅನ್ಫಾರ್ಚುನೇಟ್ಲಿ ಇವರು ಫ್ರೀ ಫೈರ್ ನ 3 ವರ್ಷದಿಂದನೇ ಬಿಟ್ಬಿಟ್ಟವ್ರೆ, ಯಾಕಂದ್ರೆ ಇಲ್ಲಿ ಅಲರ್ಟ್ ಪಾಸ್ ನೋಡ್ಬೋದು ಎಂಡ್ ಅಲ್ಲಿ ಇದು ಯಾವ್ದಿತ್ತು ಅಂತೇಳಿ. ಅಂಡ್ ಪ್ರೊಫೈಲ್ ಕಡೆ ಬಂದ್ರೆ ಇಲ್ಲಿ ನೋಡ್ಬೋದು ಲೆವೆಲ್ 72 ಆಗಿದ್ರೆ, ಮತ್ತೆ ಲೈಕ್ಸ್ ಅಂತೂ ಆಲ್ಮೋಸ್ಟ್ 15K ರೀಚ್ ಆಗ್ತಿದೆ. ಮತ್ತು ಇಲ್ಲಿ ಬ್ಯಾಡ್ಜಸ್ ಅಂತೂ ನೋಡ್ಬೋದು ಸ್ಟಾರ್ಟಿಂಗ್ ಸಾಕುರೆಯಿಂದಾನೇ ಸ್ಟಾರ್ಟ್ ಆಗಿದೆ. ಸೊ ಇವರು 3rd ಎಲರ್ಟ್ ಪಾಸಿಂದ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಷ್ಟು ಆ್ಯಕ್ಟಿವ್ ಇರೋ ಐಡಿ ಇವರು ನಮಗೆ ಬುಯಾ ಪಾಸ್ ಬಂದಮೇಲೆ ಬಿಟ್ಬಿಟ್ಟವ್ರೆ. ಇಲ್ಲಿ ನೋಡ್ಬೋದು ಬುಯಾ ಪಾಸ್ದು ಒಂದೇ ಒಂದು ಟೋಕನ್ ಐತೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಗೈಸ್ ನಮಗೆ ನೆಕ್ಸ್ಟ್ ಐಡಿ ಕಡೆ ಹೋಗೋಣ. ಅವ್ರ ಫ್ರೆಂಡ್ ಟೀಮೇಟ್ ಐಡಿ ಇವ್ರದ್ದು 2017 ಹರ್ಷ ಅಂತ ಹೇಳ್ತು. ಬಟ್ ಇಲ್ಲಿ ನೋಡ್ಬೋದು ಇವಾಗಲೂ ಪ್ರೆಸೆಂಟ್ ಟೈಮಲ್ಲಿ ಕೂಡ ಹರ್ಷ ಎಂಪರ್ ಅಂತ ಹೇಳುತ್ತೆ. ಸೊ ಒಬ್ರೊಬ್ರು ಓನರ್ ಐಡಿ ಇನ್ನೂ ಯಾರು ಚೇಂಜ್ ಆಗಿಲ್ಲ. ಸೊ ಇವ್ರ ಔಟ್ಫಿಟ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು ಐರನ್ ಬ್ಲೇಡ್ ಎಷ್ಟೆಲ್ಲ ಐತೆ, ಮತ್ತು ಏಸಿಯನ್ ಸ್ಕಾರ್ಫು ಆ್ಯಂಡ್ ಬ್ಲ್ಯಾಕ್ ಶರ್ಟ್ ಐತೆ ಇದು ಬಾಡಿ. ಮತ್ತು ಕೈಲಂತೂ ನೋಡ್ಬೋದು M10 ಮ್ಯಾಕ್ಸ್ ಐತೆ. ಸೊ ಇವ್ರ ಔಟ್ಫಿಟ್ಟು ಮತ್ತು ನನ್ನ ಔಟ್ಫಿಟ್ಟು ಸೇಮ್ ಟು ಸೇಮ್ ಇದೆ. ನಾನು ಕೂಡ ಡೈಲಿ ಇದೇ ಥರ ಹಾಕೊಳ್ಳೋದು. ಸೊ ಈ ಬಂಡಲ್ನ ಫೇಮಸ್ ಮಾಡಿರೋದು ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ, ವಿನ್ಸೆಂಜೋ. ಸೊ ತುಂಬಾ ಯೂಸ್ ಮಾಡ್ತಿದ್ರು ಅವ್ರು ಮುಂಚೆ ಎಲ್ಲ. ಆ್ಯಂಡ್ ಇವರ ಪ್ರೊಫೈಲ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು ಲೆವೆಲ್ ಇವಾಗ 84 ಆಗಿಬಿಟ್ಟಿದೆ, ಮತ್ತು ಲೈಕ್ಸ್ ಅಂತೂ 61K ಪ್ಲಸ್ ಆಗಿಬಿಟ್ಟಿದೆ. ಮತ್ತು ಇವರು ವರ್ಲ್ಡ್ ಕಲೆಕ್ಷನ್ ಅಂತೂ ನೋಡ್ಬೋದು ಎಷ್ಟು ರೇರ್ ಆಗಿದೆ ಅಂತೇಳಿ. ಸೊ ಫಸ್ಟ್ ಆಫ್ ಆಲ್ AK ಕೂಡ ಮ್ಯಾಕ್ಸು, ಮತ್ತು M10 ಸೆಕೆಂಡ್ M10 ಇದು ಇರೋದು. ಸೊ ಸ್ಕಾರ್ಪಿಯನ್ ಅಂತೇಳಿ ಬಂದಿತ್ತಲ್ಲ, ಸೊ ಇದು ಕೂಡ ಮ್ಯಾಕ್ಸ್ ಮಾಡ್ಕೊಂಡವ್ರೆ. ಮತ್ತು ಇವ್ರ ಹತ್ರ ಟೈಟಲ್ ಕೂಡ ನೋಡ್ಬೋದು 6 year old ಅಂತೈತೆ. ಸೊ ಬೇಗನೆ ಇವ್ರಿಗೆ 7 year old ಕೂಡ ಸಿಕ್ಬಿಡುತ್ತೆ. ಮತ್ತೆ ಯಾರ್ಯಾರಿಗೆ 6 year old ಟೈಟಲ್ ಸಿಕ್ಕಿದೆ ಅವರೆಲ್ಲರೂ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನೋಡೋಣ ಎಷ್ಟು ಓಲ್ಡ್ ಪ್ಲೇಯರ್ಸ್ ನಮ್ಮ ವಿಡಿಯೋ ನೋಡ್ತಿದ್ದಾರೆ ಅಂತೇಳಿ. ಮತ್ತೆ ಇಲ್ಲಿ ರೈಟ್ ಕಡೆ ಬಂದ್ರೆ ಇಲ್ಲಿ ನೋಡ್ಬೋದು M10 ಇವೋ ಮ್ಯಾಕ್ಸು, ಮತ್ತೆ ಇನ್ಕ್ಯುಬೇಟರ್ ನ ಟಾಪ್ M10 ಕೂಡ ತೆಗೆದವ್ರೆ. ಅಂಡ್ ಇಲ್ಲಿ MP5 ಕೂಡ ಮ್ಯಾಕ್ಸ್ ಮಾಡೋರು ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಪೈರೇಟ್ ಎಲರ್ಟ್ ಪಾಸ್ ಕೂಡ ಇಲ್ಲಿ ನೋಡ್ಬೋದು ಗೋಲ್ಡನ್ ಸಿಕ್ಕಿದೆ, ಯಾಕಂದರೆ ಆ್ಯಸ್ ಅ ರಿವಾರ್ಡ್ ಆಗಿ ಕೊಟ್ಟಿರೋದು. ಅವ್ರ ಹತ್ರ ಮುಂಚೆನೇ ಇತ್ತು ಅದು. ಸೊ ಪೈರೇಟ್ ಬಂಡಲ್ ಆದಮೇಲೆ ಇವ್ರ ಹತ್ರ ನೋಡ್ಬೋದು ಹಿಪ್ಪಾಪ್ ಆ್ಯಂಡ್ ಸಕುರಾ ಕೂಡ ಇದೆ. ಸೊ ಇವರು ರಿಟರ್ನ್ ಬಂದಾಗ ತೆಗೆದಿರ್ತಾರೆ, ಇಲ್ಲಾಂದರೆ ಇವರು ಗೋಲ್ಡನ್ ಹಿಪ್ಪಾಪ್ ಸಕುರಾ ಇಟ್ಟಿರೋರು. ಮತ್ತು ಅದಾದಮೇಲೆ ಕೆಳಗಡೆ ಅಂತೂ ನೋಡ್ಬೋದು ಸೀಸನ್ 1, 2, 3 ಇದು ಗೋಲ್ಡ್ ಟಿ ಶರ್ಟ್ ಇದೆ. ಇದು ಕೂಡ ತುಂಬಾ ರೇರು ಇವತ್ತಿನ ಟೈಮಲ್ಲಿ. ಮತ್ತು ಈಗ ನೀವೆಲ್ಲ ಫಸ್ಟ್ ಟೈಮು ಯಾವ ಸೀಸನಲ್ಲಿ ಹೀರೋಯ್ಕ್ ಹೋಗಿದ್ರಿ ಅಂತೇಳಿ. ಆ್ಯಂಡ್ ನಾನು ಬಂದುಬಿಟ್ಟು ಸೀಸನ್ 9ನಲ್ಲಿ ಹೋಗಿದ್ದೆ ಫಸ್ಟ್ ಟೈಮು. ಸೊ ಫಸ್ಟ್ ಟೈಮ್ಸ್ ಹೀರೋಯ್ಕ್ ಹೋಗಿರೋದು ಫೀಲಿಂಗೇ ಬೇರೆ ಇರುತ್ತೆ, ಯಾಕಂದರೆ ಸರ್ವೈವ್ ಮಾಡಿಬಿಟ್ಟು ಫ್ಯಾಕ್ಟ್ರಿ ರೂಫಲ್ಲೆಲ್ಲ ಆಡ್ಕೊಂಡು ಹೆಂಗೆಂಗೋ ಹೋಗ್ಬಿಟ್ಟಿದೆ. ಮತ್ತು ನಾನು ಹೀರೋಯ್ಕ್ ರೀಚ್ ಆದಮೇಲೆ ಒಂದೇ ಒಂದು ಸಿಂಗಲ್ ಗೇಮ್ ಕೂಡ ಆಡಿಲ್ಲ ನೆಕ್ಸ್ಟ್ ಸೀಸನ್ ಮುಗಿಯೋವರೆಗೂ, ಯಾಕಂದರೆ ನನಗೆ ಭಯ ಇತ್ತು ಎಲ್ಲಿ ಮೈನಸ್ ಆಗಿಬಿಡೋದು ಅಂತೇಳಿ. ಮತ್ತು ಇವ್ರ ಐಡಿಲಂತೂ ಬ್ಯಾಡ್ಜಸ್ಸೇ ಇಲ್ಲ, ಸೊ ಇಕ್ವಿಪ್ ಮಾಡಿ ಇಟ್ಟೇ ಇಲ್ಲ ಇವರು. ಸೊ ಗೈಸ್ ಓವರಾಲ್ ಆಗಿ ಇವ್ರ ಐಡಿ ಅಂತೂ ಸಖತ್ತಾಗಿದೆ. ಸೊ ನಾವೀಗ ನೆಕ್ಸ್ಟ್ ಕ್ಲಿಪ್ ಕಡೆ ಹೋಗೋಣ. ಸೊ ಇಲ್ಲಿ ನಮ್ಮ ಗ್ಯಾನ್ ಬೇರು ವಾಲ್ ಹಾಕೊಂಡು ಮೆಡಿಕಿಟ್ ಹಾಕೊಳ್ತವ್ರೆ, ಯಾಕಂದರೆ ಎನಿಮಿ ಸರೌಂಡೆಡ್. ಸೊ ಇಲ್ಲಿ ಇವ್ರು ಒಬ್ಬರೇ ಎಲ್ಲ ಕಡೆ ಎನಿಮಿ ಹೊಡಿತಾವ್ರೆ ಫೈರ್ ಮಾಡಿಕೊಂಡು. ಬಟ್ ಆ ಟೈಮಲ್ಲಿ ವಾಲ್ ಕೂಡ ನೋಡ್ಬೋದು ಫುಲ್ ಕವರ್ ಬೇರೆ ಆಗ್ತಿರ್ಲಿಲ್ಲ, ಸಣ್ಣ ಸಣ್ಣ ಗ್ಲೂವಲ್ಸು. ಆ್ಯಂಡ್ ಇಲ್ಲಿ ನೋಡ್ಬೋದು ಫೈನಲಿ ಹೊಡೆದ್ಬಿಟ್ರು ಇವ್ರಿಗೆ. ಮತ್ತು ಎಲ್ಲ ಟೈಮು ಕ್ಯಾನ್ ಬೇ ಅವರು ಹೊಡ್ಸ್ಕೊತವ್ರೆ ಅಂತೇಳಿ ಅವ್ರು ಬಾಟ್ ಅಂತ ಅನ್ಕೋಬೇಡಿ, ಯಾಕಂದರೆ ನಾನು ಕ್ಲಿಪ್ ತೊಗೋಬೇಕಂದ್ರೆ ಎಷ್ಟೆಷ್ಟೋ ಗೇಮ್ಸ್ನ ನೋಡಬೇಕಾಯ್ತು, ಯಾಕಂದರೆ ಎಲ್ಲ ಟೈಮಲ್ಲಿ ಇವರು ಭಯ ಮಾಡ್ಕೊಳ್ಳೋರು. ಸೊ ಇವಾಗ ಫಸ್ಟ್ ಎನಿಮಿ ಐಡಿ ಸರ್ಚ್ ಮಾಡಿ ನೋಡೋಣ ಇವರು ಇನ್ನೂ ಫ್ರೀ ಫೈರ್ ಆಡ್ತಾವ್ರ ಅಥವಾ ಕ್ವಿಟ್ ಮಾಡಾರ ಅಂತೇಳಿ. ಸೊ ಇವರು ಇನ್ನೂ ಆಡ್ತವ್ರೆ, ಕ್ವಿಟ್ ಅಂತೂ ಮಾಡೋಕೆ ಹೋಗಿಲ್ಲ. ಸೊ ಇನ್ಸ್ಪೆಕ್ಟ್ ಮಾಡಿ ನೋಡೋಣ. ಇಲ್ಲಿ ನೋಡ್ಬೋದು ಇವ್ರ ಎಂಟ್ರಿ ಮಾತ್ರ ಮಸ್ತಾಗಿದೆ. ಸೊ ರಾಕೆಟ್ ಮೇಲೆ ಕುಂತ್ಕೊಂಡು ಬಂದವ್ರೆ ಡ್ಯಾನ್ಸ್ ಇಟ್ಕೊಂಡು. ಮತ್ತು ಇಲ್ಲಿ ಅವ್ರ ಔಟ್ಫಿಟ್ ಕಡೆ ಬಂದರೆ ಗೈಸ್ ಇಲ್ಲಿ ನೋಡ್ಬೋದು ಎಷ್ಟು ರೇರ್ ಇದೆ ಅಂತೇಳಿ. ಸಕುರಾ ಮತ್ತು ಹಿಪ್ಪಾಪು ಎಲ್ಲ ಗೋಲ್ಡನು, ಆ್ಯಂಡ್ ಇವ್ರ ಎಂಜಲಿಕ್ ಪ್ಯಾಂಟ್ ಕೂಡ ಗೋಲ್ಡನು ಮ್ಯಾಚಿಂಗ್ ಮಾಡ್ಕೊಂಡವ್ರೆ. ಮತ್ತು ಕೈಯಲ್ಲಂತೂ ಕೋಬ್ರಾ MP40. ಮತ್ತು ಇಲ್ಲಿ ಬ್ಯಾಡ್ಜಸ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು ಗೈಸ್ ಪ್ರತಿ ಒಂದು ತೆಗೆದವ್ರೆ, ಒಂದೇ ಒಂದು ಬಿಟ್ಟಿಲ್ಲ. ಎಲರ್ಟ್ ಪಾಸಲ್ಲಿ ಸ್ವಲ್ಪ ಬಿಟ್ಟಿದ್ರು, ಬಟ್ ಬುಯಾ ಪಾಸ್ ಅಂತೂ ಒಂದು ಮಿಸ್ಸೇ ಮಾಡಿಲ್ಲ ಅವರು. ಸೊ ಇವಾಗ ಗೇಮಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ಮತ್ತೆ ಕೆಲವೊಂದಷ್ಟು ಬುಯಾ ಪಾಸ್ ಅಲ್ಲಿ ನೋಡಬಹುದು 1000+ ಬ್ಯಾಡ್ಜಸ್ ಖರೀದಿ ಮಾಡೋರೆ. ಯಪ್ಪ ಇವರು ಹೆವಿನೇ ಖರ್ಚು ಮಾಡ್ತಾರೆ ದುಡ್ಡಂತೂ. ಮತ್ತೆ ಇವ್ರದ್ದು ಲೆವೆಲ್ ಅಂತೂ 76 ಆಗಿದೆ, ಅಂಡ್ ಲೈಕ್ಸ್ ಅಂತೂ ನೋಡಬಹುದು 50K ಪ್ಲಸ್ ಆಗಿದೆ. ಇವರು ಜಸ್ಟ್ ಗೋಲ್ಡನ್ ಹಿಪ್ಪಾಪ್ ಸಕುರಾ ಹಾಕೊಂಡು ಹೋದ್ರೆ ಸಾಕು, ಆಟೋಮೆಟಿಕ್ ಲೈಕ್ ಎಷ್ಟು ಬೇಕಷ್ಟು ಬಂದ್ಬಿಡುತ್ತೆ. ಮತ್ತೆ ಇವರು ವರ್ಲ್ಡ್ ಕಲೆಕ್ಷನ್ ಅಲ್ಲಂತೂ ನೋಡಬಹುದು ಸೀಸನ್ 1 ಇಂದ ಹಿಡ್ಕೊಂಡು ಸೀಸನ್ 4 ವರೆಗೂ ಎಲ್ಲ ಗೋಲ್ಡ್ ಅಲ್ಲಿರೋ ಬಂಡಲ್ಸ್ ಇಟ್ಟವ್ರೆ. ಸೊ ಇವರು ಸೀಸನ್ 1 ಇಂದಾನೆ ಹಿಡ್ಕೊಂಡು ಎಲ್ಲ ಸೀಸನ್ ಎಲ್ಲ ಬುಯಾ ಪಾಸು ಎಲರ್ಟ್ ಪಾಸು ಬೈ ಮಾಡ್ಕೋತು ಬಂದು
ತಂದವ್ರೆ. ಸೊ ತುಂಬಾನೇ ಎಕ್ಸ್ಪೆನ್ಸಿವ್ ಐಡಿ ಇದು. ಸೊ ಗೈಸ್ ಇವ್ರ ಐಡಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾವು ನೆಕ್ಸ್ಟ್ ಐಡಿ ಕಡೆ ಹೋಗೋಣ. ನೆಕ್ಸ್ಟ್ ಐಡಿ ಎಲ್ಲ ಇವ್ರ ಫ್ರೆಂಡ್ ಟೀಮೇಟ್ ಐಡಿ ಇರುತ್ತಲ್ಲ, ಸೊ ಅವ್ರ ಟೀಮೇಟ್ ಐಡಿ ಕೂಡ ನೋಡ್ಕೊಂಡ್ ಬರೋಣ. ಸೊ ಇವ್ರ ಟೀಮೇಟ್ ಹೆಸರು ಮಂಡಲ್ ಅಂತ ಐತೆ. ಮತ್ತೆ ಇವ್ರ ಗಿಲ್ಡ್ ಬೇರೆ ನೋಡ್ಬೋದು, ಟೀಮ್ ಯಾರೋ. ಸೊ ಟೀಮ್ ಯಾರು ಯಾರ್ಯಾರು ಓಲ್ಡ್ ಪ್ಲೇಯರ್ ಇದ್ರೆ ಅವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ ಟೀಮ್ ಯಾರೋ ಗಿಲ್ಡ್ ಯಾವ್ದು ಅಂತೇಳಿ. ಸೊ ತುಂಬಾನೇ ಓಜಿ ಗಿಲ್ಡ್ ಅದು ಕೂಡ. ಸೊ ಇವ್ರ ನೇಮ್ ಅಂತೂ ಇವಾಗ ಇನ್ಚೆನ್ ಅಂತೇಳಿ ಚೇಂಜ್ ಆಗಿದೆ, ಇನ್ಚೆನ್ 11 ಅಂತೇಳಿ. ಆ್ಯಂಡ್ ಇವ್ರ ಲೆವೆಲ್ 77 ಆದರೆ ಮತ್ತೆ ಲೈಕ್ಸ್ 34K ಪ್ಲಸ್ ಆಗೈತೆ. ಮತ್ತೆ ಇವ್ರ ಔಟ್ಫಿಟ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು ಸಾಕುರಾ ಹೆಡ್ಡು ಮತ್ತು ಇದು ಯಾವ್ದು ಬ್ರೇಕ್ ಡ್ಯಾನ್ಸರ್ ಬಂಡಲು ಮತ್ತು ಕೈಯಲ್ಲಂತೂ M10 ಮ್ಯಾಕ್ಸು. ಸೊ ಮಸ್ತಾಗಿರೋ ಕಾಂಬಿನೇಷನ್ ಹಾಕೊಂಡಾರೆ. ಇದು ಕೂಡ ನನ್ನ ಫೇವ್ರೆಟ್ ಕಾಂಬಿನೇಷನು. ಮತ್ತು ಇಲ್ಲಿ ನೋಡ್ಬೋದು ಇವ್ರ ಹತ್ರನೂ ಗೋಲ್ಡನ್ ಸಾಕುರಾ ಇದೆ. ಸೊ ಎಲ್ಲರೂ ಮಾತಾಡ್ಕೊಂಡು ಒಂದೇ ಟೈಮಲ್ಲಿ ಬೈ ಮಾಡಿದ್ರು ಅನ್ಕೋತೀನಿ ಇವರು ಟೀಮ್ ಮೆಂಬರ್ಸ್. ಸೊ ಇವರೆಲ್ಲರೂ ಇವಾಗಲೂ ಕೂಡ ಏನಾದರೂ ಒಟ್ಟಿಗೆ ಆಡ್ತಾವ್ರೋ ಅಥವಾ ಬೇರೆ ಬೇರೆ ಆಗೋರೋ ಗೊತ್ತಿಲ್ಲ. ಮತ್ತು ಇವರು ಬ್ಯಾಡ್ಜಸ್ ಅಂತೂ ನೋಡ್ಬೋದು ಎಲರ್ಟ್ ಪಾಸ್ ಮುಂಚೆ ಎಲ್ಲ ಪ್ರತಿಯೊಂದು ಬೈ ಮಾಡ್ತಿದ್ರು. ಬಟ್ ಬುಯಾ ಪಾಸ್ ಬಂದಮೇಲೆ ಒಂದೇ ಒಂದು ಸಿಂಗಲ್ ಬುಯಾ ಪಾಸು ಬೈ ಮಾಡಿಲ್ಲ. ಯಾಕಂದರೆ ಗೊತ್ತಲ್ವಾ ಅದು ಬಾಟ್ ಥರ ಇದೆ. ಮತ್ತು ಗೈಸ್ ಇವ್ರು ರೆಡಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ನೆಕ್ಸ್ಟ್ ಇವ್ರ ಟೀಮ್ ಮೆಂಬರ್ ಮೇಲೆ ಸರ್ಚ್ ಮಾಡಿ ನೋಡೋಣ, ರೇಡ್ ಮಾಡಿ. ಆ್ಯಂಡ್ ಇವ್ರ ನೇಮ್ ಬಂದ್ಬಿಟ್ಟು ಮನೀಶ್ ಅಂತ ಹೇಳೈತೆ. ಸೊ ನೋಡೋಣ ಸರ್ಚ್ ಮಾಡಿ. ಇವಾಗ ಪ್ರೆಸೆಂಟ್ ಟೈಮಲ್ಲಿ ಮನೀಶ್ ಆಯ್ತಾ ಬೇರೆದಾಯ್ತಾ ಇಲ್ಲಿ ನೋಡ್ಬೋದು. ಇವರು 30 days ಆಗಿ ಆನ್ಲೈನ್ ಇದ್ರು. ಸೊ ಫ್ರೀ ಫೈರ್ ಕೂಡ ಕ್ವಿಟ್ ಮಾಡಿಬಿಟ್ಟವ್ರೆ. ಸೊ ಫಸ್ಟ್ ಇವ್ರ ಔಟ್ಫಿಟ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು ನಿಂಜಾ ಬಂಡಲ್ ಹಾಕೊಂಡಾರೆ. ಆ್ಯಂಡ್ ಕೈಯಲ್ಲಿ ಫಸ್ಟ್ ಟೈಮ್ ಒಂದು ಶಾರ್ಟ್ ಗನ್ ಸ್ಕಿನ್ ಬಿಟ್ಟಿದ್ರು ಫ್ರೀ ಫೈರಲ್ಲಿ. ಸೊ ಆ ಸ್ಕಿನ್ ಆಯ್ತು ಇವ್ರ ಹತ್ರ. ಮತ್ತು ಇವರ ಬ್ಯಾಡ್ಜಸ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು ಸೀಸನ್ 3 ಇಂದ ಇವರು ಎಲರ್ಟ್ ಪಾಸ್ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇಲ್ಲಿ ಸಾಕುರಾ ಮತ್ತು ಹಿಪ್-ಹಾಪ್ ಅಂತೂ 200 ಬ್ಯಾಚು. ಸೊ ಆ ಟೈಮಲ್ಲಿ ತುಂಬಾನೇ ಆಕ್ಟಿವ್ ಇದ್ರು ಇವರು. ಸೊ ಇವ್ರ ಹತ್ರ ಇಷ್ಟು ಹಳೆ ಕಲೆಕ್ಷನ್ ಇದ್ರು ಕೂಡ ಇವರು ಕ್ವಿಟ್ ಯಾಕೆ ಮಾಡಕ್ಕೆ ಹೋದ್ರು ಅಂತೇಳಿ ಗೊತ್ತಿಲ್ಲ. ಕ್ವಿಟ್ ಮಾಡೋಕ್ಕಿಂತ ಮುಂಚೆ ಇವರು ಐಡಿ ಯಾರಿಗಾದ್ರೂ ಕೊಟ್ಟಿದ್ರೆ ಇದು ಐಡಿ ಇನ್ನೂ ಕೂಡ ಗ್ರೋ ಆಗಿರೋದು. ಸೊ ಗೈಸ್ ಇವ್ರ ಐಡಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸ್ ತಿಳಿಸಿ. ಸೊ ನಾವು ನೆಕ್ಸ್ಟ್ ಕ್ಲಿಪ್ ಕಡೆ ಹೋಗೋಣ. ಸೊ ಗೈಸ್ ನೀವು ಇಷ್ಟೊತ್ತು ಯಾರಿಗೋಸ್ಕರ ವೇಟ್ ಮಾಡ್ತಿದ್ರಿ, ಆ ಕ್ಲಿಪ್ ಬಂದೇ ಬಿಡ್ತು. ಸೊ ಇಲ್ಲಿ ನೋಡ್ಬೋದು ದ ಡಿ ಅವರು ಪೀಕಲ್ಲಿ ಫೈಟ್ ತಗೊಳ್ತಾವ್ರೆ. ಆ್ಯಂಡ್ ಇಲ್ಲಿ ಕೆಳಗಡೆ ಒಂದು ಹೋಲ್ ಸ್ಕ್ವಾಡೇ ಬಂದ್ಬಿಟ್ಟಿದೆ. ಗೈಸ್ ಇಲ್ಲಿ ನೋಡ್ಬೋದು ಒಬ್ಬರನ್ನ ನಾಕ್ ಮಾಡ್ಕೊಂಡವ್ರೆ. ಆ್ಯಂಡ್ ಇವ್ರ ಎನಿಮಿ ಟೀಮೇಟು ರಶ್ ಮಾಡ್ಕೊಂಡು ಬರ್ತಿದ್ರು. ಬಟ್ ಇವರು ಗ್ಲೂವಲ್ ಹಾಕೊಂಡು ಫಿನಿಶ್ ಮಾಡ್ಕೊಂಡವ್ರೆ. ಆ್ಯಂಡ್ ಆ ಟೀಮೇಟ್ಸ್ನ ಇಲ್ಲಿ ನೋಡ್ಬೋದು ಜಸ್ಟ್ 2 HP ಬಚಾವಾಗವ್ರೆ. ಸೊ ನೋಡೋಣ 2 HP ಅದು ಉಳ್ಕೋತಾರ ಅಥವಾ ಏನಾದರೂ ಯಾರಾದರೂ ಬಂದು ಒಂದೇ ಒಂದು ಟಚ್ ಮಾಡಿದ್ರು ಸಾಕು ಇವರು ನಾಕ್ ಆಗೋಕ್ಕೆ. ಸೊ ಇವರು ಸಕ್ಸಸ್ಫುಲ್ಲಿ ಓಡೋಗ್ತಾರೆ ಅಲ್ಲಿಂದ. ಆ್ಯಂಡ್ ಇಲ್ಲಿ ನೋಡ್ಬೋದು HP ಫುಲ್ ಮಾಡ್ಕೊಂಡು ಇನ್ನೊಂದು ಟೀಮ್ಗೆ ಇಲ್ಲಿ ಫೈಟ್ ತಗೊಳ್ತಾವ್ರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನಾಕ್ ತಗೊಳ್ತಾರ ಇಲ್ಲ ಅಂತೇಳಿ. ಎನಿಮಿ ಕೂಡ ಚೆನ್ನಾಗೇ ಡ್ಯಾಮೇಜ್ ಕೊಡ್ತಾರೆ ಇವ್ರಿಗೆ. ಸೊ ಅದಕ್ಕಾಗಿ ಇವರು ಮೆಡ್ ಕಿಟ್ ಹಾಕ್ಕೊಂಡು ಮತ್ತೆ ಫೈರ್ ತೊಗೊಳಕ್ಕೆ ಹೋಗ್ತಾರೆ. ಬಟ್ ಈ ಸಲ ಪೊಸಿಷನ್ ಚೇಂಜ್ ಮಾಡ್ತಾರೆ ಎನಿಮಿನ ಕನ್ಫ್ಯೂಸ್ ಮಾಡಬೇಕು ಅಂದ್ಕೊಂಡು. ಆ್ಯಂಡ್ ಇಲ್ಲಿ ನೋಡ್ಬೋದು ಗೈಸ್ ಹಳೆ ಪೀಕ್ ಇದು 2019 ಪೀಕು. ಎಷ್ಟು ಚೆನ್ನಾಗಿತ್ತು ಅಂತೇಳಿ ಓಲ್ಡ್ ಮೆಮೊರೀಸು. ಸೊ ಇಷ್ಟು ಚೆನ್ನಾಗಿರೋ ಪೀಕ್ನ ಕರೆನದವರು ಹಾಳೆ ಮಾಡಿಬಿಟ್ರು. ಸೊ ಗೈಸ್ ನೀವೆಲ್ಲರೂ ಈ ಓಲ್ಡ್ ಪೀಕ್ನ ಮಿಸ್ ಮಾಡ್ಕೋತಿದ್ದೀರಾ ಇಲ್ಲ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್ ಇಲ್ಲಿ ನೋಡ್ಬೋದು ಇವರು ಶಾರ್ಟ್ ಗನ್ ಮತ್ತು ಈಕೆ ಕಾಂಬಿನೇಷನ್ ಹಿಡ್ಕೊಂಡು ಹೋಗ್ತವ್ರೆ. ಬಟ್ ಎನಿಮಿನೇ ಕಾಣ್ತಿಲ್ಲ. ಆ್ಯಂಡ್ ಅಲ್ಲಿ ಯಾರು ಫೈರ್ ಕೊಡ್ತಾರೆ. ಬಟ್ ಎನಿಮಿ ಕೂಡ ಸಿಕ್ಕ ಇವ್ರಿಗೆ ಎದುರುಗಡೆ. ಸೊ ನೋಡೋಣ ಅವನು ಎನಿಮಿ ಬೇರೆ ಕಡೆ ಫೈರ್ ಮಾಡ್ತಿದ್ದ. ಹಂಗೆ ಇವರು ಫೈರ್ ಮಾಡಿ ಕಿಲ್ ತೊಗೊಂಡ್ರು, ನಾಕ್ ಮಾಡ್ಕೊಂಡ್ರು. ಮತ್ತು ಮುಂಚೆ ಇವಾಗಿನ ಥರ ಯಾವುದೇ ರಿವೈವಲ್ ಪಾಯಿಂಟು ಮತ್ತು ರೀಸ್ಪಾನ್ ಕಾರ್ಡು ಸಿಗ್ತಿರ್ಲಿಲ್ಲ. ಸೊ ಒಂದ್ಸಲಿ ನೀವು ಸತ್ತರೆ ಮುಗೀತು, ನೆಕ್ಸ್ಟ್ ಮ್ಯಾಚ್ ಆಡಕ್ಕೆ ಹೋಗಬೇಕು. ಮತ್ತು ಇವಾಗಂತೂ ನೋಡ್ಬೋದು ಎನಿಮಿ 7 ಸಲ 8 ಸಲ ಬರ್ತಾರಪ್ಪ ಅಂಡರ್ಟೇಕರ್ ಥರ ರೀಸ್ಪಾನ್ ಆಗಿಬಿಟ್ಟು ಹೊಡೆಯೋಕ್ಕೆ ಬೇಜಾರು. ಸೊ ಅದಕ್ಕೆ ಓಲ್ಡ್ ಪ್ಲೇಯರ್ಸು ಎಲ್ಲರೂ ಗೇಮ್ ಆಡೋದು ಬಿಟ್ಬಿಟ್ಟವ್ರೆ. ಆ್ಯಂಡ್ ಇಲ್ಲಿ ನಮ್ಮ ಡಿ ಬ್ರೋ ಮುಂದೆ ಒಬ್ಬ ಎನಿಮಿ ಬರ್ತವನೆ ದಿಗ್ದಿಗಿ ಅಂತೇಳಿ ಹುಡ್ಕೊಂಡು. ಇಲ್ಲಿ ನೋಡ್ಬೋದು M10 3 ಬುಲೆಟ್ ಹೊಡೆದ್ರು. ಬಟ್ ಅವನಾದರೂ ನಾಕ್ ಆಗಿಲ್ಲ. ಆ್ಯಂಡ್ M60 ಸ್ವಿಚ್ ಮಾಡಿ ಹೊಡೆದೇ ಬಿಟ್ರು ಇವರು. ಮತ್ತು ಇಲ್ಲಿ ಇನ್ನೊಬ್ಬ ಎನಿಮಿ ಹಾರ್ಕೊಂಡು ಬರ್ತವನೆ, ನೋಡೋಣ ಇವನಿಗೆ ಹೊಡಿತಾರ ಅಂತೇಳಿ. ಗೈಸ್ ಇಲ್ಲಿ ನೋಡ್ಬೋದು 2 ಶಾರ್ಟ್ ರೇಂಜ್ ಗನ್ ಇಟ್ಕೊಂಡು ಹೊಡೆದಾಕಿದ್ರು ಇವನಿಗೆ. ಮತ್ತು ಇವರು ಎನಿಮಿ ಟೀಮೇಟ್ ಇನ್ನೊಬ್ಬ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಇವರು ಪ್ಲೇಸ್ ಸ್ವಲ್ಪ ಕನ್ಫ್ಯೂಸ್ ಮಾಡಿಬಿಟ್ಟು ಹೊಡಕ್ಕೆ ಹೋಗ್ತವ್ರೆ. ಸೊ ಸಕ್ಸಸ್ಫುಲಿ ಒಂದು ಡಿಯೋನ ಹೊಡೆದಾಕ್ಬಿಟ್ರು. ಸೊ ಗೈಸ್ 2019 ನಮ್ಮ ಡಿ ಬ್ರೋ ಅವರು ತುಂಬಾ ಸಖತ್ತಾಗಿ ಆಡ್ತಿದ್ರು. ಸೊ ಈಗ ಪ್ರೆಸೆಂಟ್ ಟೈಮಲ್ಲಿ ಇವರು ಐಡಿ ಸರ್ಚ್ ಮಾಡಿ ನೋಡೋಣ ಎಷ್ಟು ಚೇಂಜಸ್ ಮತ್ತು ಎಷ್ಟು ಗ್ರೋ ಆಗಿದೆ ಅಂತೇಳಿ. ಸೊ ಫಸ್ಟ್ ಆಫ್ ಆಲ್ ಇವರು ಔಟ್ಫಿಟ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು ರೆಡ್ ಕ್ರಿಮಿನಲ್ ಬಂಡಲ್ ಹಾಕೊಂಡವ್ರೆ. ಮತ್ತು ಕೈಯಲ್ಲಂತೂ ಟೈಟನ್ಸ್ ಕಾರು ಒನ್ ಆಫ್ ದ ಬೆಸ್ಟ್ ಸ್ಕಾರ್ ಸ್ಕಿನ್ ಇನ್ ಫ್ರೀ ಫೈರ್. ಮತ್ತು ಇವರ ಪ್ರೊಫೈಲ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು ಇವಾಗ ಪ್ರೆಸೆಂಟ್ ಟೈಮಲ್ಲಿ ಲೆವೆಲ್ 79 ಆಗಿದೆ. ಮತ್ತು ಲೈಕ್ಸ್ 28K ಪ್ಲಸ್ ಆಗಿದೆ. ಮತ್ತು ಇವರ ಬ್ಯಾಡ್ಜಸ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು ಮುಂಚೆ ಪ್ರತಿಯೊಂದು ಸೀಸನು ಬೈ ಮಾಡ್ತಿದ್ರು. ಬಟ್ ಇವಾಗ ಬುಯಾ ಪಾಸು ಯಾವುದೇ ಥರ ಬೈ ಮಾಡ್ತಿಲ್ಲ. ಮತ್ತು ಇವರ BR ಅಲ್ಲಿ ಹೆಡ್ಶಾಟ್ ರೇಟ್ ಬಂದುಬಿಟ್ಟು 51.5% ಇದೆ. ಮತ್ತು CS ಅಂತೂ ನೋಡ್ಬೋದು 75.3% ಇದೆ. ಮತ್ತು ಇವರು ಓಲ್ಡ್ ಕಲೆಕ್ಷನಲ್ಲಂತೂ ನೋಡ್ಬೋದು ಟೈಟನ್ಸ್ ಕಾರು ಮತ್ತು ಇಲ್ಲಿ ಫಾರ್ಮಸ್ ಬಂದುಬಿಟ್ಟು ತುಂಬಾ ರೇರ್ ಸ್ಕಿನ್ ಇದು. ಸೊ ಮುಂಚೆ ಇದು ಒಂದು ಡ್ರಾ ಇವೆಂಟಲ್ಲಿ ಬಂದಿರೋದು. ಆ್ಯಂಡ್ ಇಲ್ಲಿ ಬ್ರೇಕ್ ಡ್ಯಾನ್ಸರ್ ಬಂಡಲ್ ಕೂಡ ಐತೆ. ಮತ್ತು ಸೀಸನ್ 6 ಗೋಲ್ಡ್ ಟಿ ಶರ್ಟ್ ಬೇರೆ ಐತೆ. ಸೊ ಟೋಟಲಿ ಇವ್ರ ಐಡಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಇವ್ರ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ತುಂಬಾ ಚಿಂದಿ ಆಗಿದೆ. ಮತ್ತು ಇವರು ಯಾವ ಗಿಲ್ಡಲ್ಲಿ ಇದ್ದಾರೆ ಅಂದರೆ ಬ್ರೋಕನ್ ಜಾಸ್ತಿ ಗಿಲ್ಡು. ಸೊ ಇವರು ಕೂಡ ಕರ್ನಾಟಕದ ಒಬ್ಬ ಯೂಟ್ಯೂಬರು. ಆಲ್ಮೋಸ್ಟ್ 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವಾಗ. ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಇದೇ ಥರ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ ಆ್ಯಂಡ್ ಸಿ ಯು ಗೈಸ್.